TV20 ಕನ್ನಡ ವಾಹಿನಿಗೆ ಸ್ವಾಗತ. ಬಾದಾಮಿ ಎಂದು ತಿಳಿದು ಸುಮಾರು 10 ಮಕ್ಕಳು ಔಡಲ ಬೀಜ ತಿಂದು ಇದೀಗ ಧಾರವಾಡ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಾರೆ. ಕಲಘಟಗಿ ತಾಲೂಕಿನ ಗಂಬ್ಯಾಪುರ ಗ್ರಾಮದ ಸುಮಾರು 9 ವರ್ಷದೊಳಗಿನ 10 ಮಕ್ಕಳು ನೆನ್ನೆ ಸಂಜೆ ಔಡಲ ಬೀಜ ತಿಂದಿದ್ರು. ಮೊದಲೇ ಮುರಿದು ಬಿದ್ದಿದ್ದ ಔಡಲ ಗಿಡದ ಬಳಿ ಆಟವಾಡುತ್ತಾ ಹೋದ ಮಕ್ಕಳು ಅದು ಬಾದಾಮಿ ಇರಬಹುದು ಅಂತ ಔಡಲ ಕಾಯಿಯ ಬೀಜ ಹೊರ ತೆಗೆದು ತಿಂದಿದ್ದಾರೆ. ಇದರಿಂದ ಕೆಲವೇ ಕ್ಷಣದಲ್ಲಿ ಮಕ್ಕಳಿಗೆ ವಾಂತಿ ಭೇದಿ ಶುರುವಾಗಿದ್ದರಿಂದ ತಕ್ಷಣವೇ ಎಲ್ಲ ಮಕ್ಕಳನ್ನ ಧಾರವಾಡದ ಜಿಲ್ಲಾ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ನೀಡಲಾಗಿದೆ. ವಿಷಯ ತಿಳಿತಾ ಇದ್ದಂತೆಯೇ ಆಸ್ಪತ್ರೆಗೆ ಭೇಟಿ ಕೊಟ್ಟ ಸಚಿವ ಸಂತೋಷ್ ಲಾಡ್ ಮಕ್ಕಳ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆದು ಮಕ್ಕಳನ್ನ ಭೇಟಿ ಮಾಡಿ ಅವರೊಂದಿಗೆ ಮಾತುಕತೆ ಮಾಡಿದ್ರು. ಸದ್ಯ ಎಲ್ಲ ಮಕ್ಕಳು ಆರೋಗ್ಯವಾಗಿದ್ದು ಅಪಾಯದಿಂದ ಪಾರಾಗಿದ್ದಾರೆ ಎಂದರು. ಜೆಟ್ರೋಬಾ ಅಂತ ಒಂದು ಗಿಡ ಇದೆ, ಅದು ಬಯೋಡೀಸೆಲ್ ಫ್ಯೂಲ್ ಜೆಟ್ರೋಬಾ. ಅದು ಆ ಮಕ್ಕಳು ಕಾಯಿ ತಿಂದುಬಿಟ್ಟಿದ್ದಾರೆ. ಸುಮಾರು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಗಂಬ್ಯಾಪುರ ಇರ್ತಕ್ಕಂಥ ಊರಿನಲ್ಲಿ 13 ಮಕ್ಕಳು ರೇಂಜಿಂಗ್ ಫ್ರಮ್ 3 years to 11 years. ಸೊ ಹಂಗಾಗಿ ಸ್ಟಮಕ್ ಅಪ್ಸೆಟ್ ಆಗಿ ವಾಂತಿ ಭೇದಿ ಆಗಿತ್ತು. ಅವರೆಲ್ಲ ಇಲ್ಲೇ ಬಂದಿದ್ದಾರೆ, ಎಲ್ಲರೂ ಸುರಕ್ಷಿತವಾಗಿದ್ದಾರೆ. ಎವ್ರಿಬಡಿ ಈಸ್ ಔಟ್ ಆಫ್ ಡೇಂಜರ್, ನಥಿಂಗ್ ಟು ವರಿ. ಸೊ ಅವರಿಗೆ ಇವತ್ತು ಬಂದು ಭೇಟಿ ಮಾಡಿ ಅವ್ರಿಗೆ ಕಂಡೋಗಿ ಏನೋ ಅನುಕೂಲ ಇದೆ ಅಂತ ಚೆಕ್ ಮಾಡ್ಲಿಕ್ಕೆ ಬಂದಿದ್ದೆ. ಒಟ್ಟು 10 ಜನ ಮಕ್ಕಳು ಆಟವಾಡುತ್ತಾ ಈ ಔಡಲ ಬೀಜ ತಿಂದಿದ್ದು. ಇದರಲ್ಲಿ 3 ಹೆಣ್ಣು ಮಕ್ಕಳು ಕೂಡ ಇದ್ದಾರೆ. ಸದ್ಯ ಎಲ್ಲ ಮಕ್ಕಳ ಆರೋಗ್ಯ ಸ್ಥಿರವಾಗಿದ್ದು ಅಪಾಯದಿಂದ ಪಾರಾಗಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.